ಕದ್ದು ಮುಚ್ಚಿ ರ್ಯಾಪಿಡೋ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ, ಹೆಂಗ್ ಮಾಡಕ್ ಸಾಧ್ಯ? ಅದು ಪಾರ್ಸಲ್ ಅಂತ ಬುಕ್ ಮಾಡಿಸಿ ಅದು ನಾರ್ಮಲ್ ಆಗಿ ಪ್ಯಾಸೆಂಜರ್ ಟ್ರಾವೆಲ್ ಮಾಡೋ ಮಾಡ್ತಿದ್ದಾರೆ. ನಾವು ಚೀಟಿ ಪಾಟಿ ಹಾಕಿ ಒಡವೆ ಗಿಡವೆ ಎಲ್ಲ ಅಡ ಇಟ್ಟು ತಗೊಂಬಂದಿರ್ತೀವಿ 4 ಲಕ್ಷ ಕೊಟ್ಟು. ಏನೋ ಜೀವನಕ್ಕೆ ಹೊಟ್ಟೆಗೆ ಮನೆಗೆ ಬಟ್ಟೆಗೆ ಮೋಸ ಆಗಿರ್ಲಿಲ್ಲ. ಅವ್ರು ಬೇರೆ ಏನೋ ಜಾಬ್ ಮಾಡ್ಬೋದಲ್ಲ ಮೇಡಮ್, ಸ್ವಿಗ್ಗಿ ಝೊಮ್ಯಾಟೊ ಅದ್ ಮಾಡ್ಕೊಂಡು ಇದ್ ಮಾಡ್ಬೋದಲ್ಲ. ನಮ್ಮ ಆಟೋಗೂನು ವೈಟ್ ಬೋರ್ಡ್ ಬೈಕ್ ಅವ್ರಿಗೂ ಬೇಜಾನ್ ಡಿಫ್ರೆನ್ಸ್ ಇದೆ. ಅವರು ಕಮರ್ಷಿಯಲ್ ಮಾಡ್ಕೊಂಡು ಓಡಿಸ್ಕೊಂಡಿದ್ರೆ ಯಾರು ಏನು ಅಡ್ಡಿ ಬರಕ್ ಆಯ್ತಿರ್ಲಿಲ್ಲ. ನಾವು ಗೌರ್ಮೆಂಟ್ಗೆ ಮನವಿ ಮಾಡ್ತೀವಿ, ಒಳ್ಳೆ ಕೆಲಸ ಮಾಡತ್ರಿ. ಬಟ್ ಇವಾಗ ಇವ್ರಿಗೆ ಒಂದ್ ದಾರಿ ಮಾಡ್ಕೊಡ್ಬೇಕು. ಫ್ರೀ ಬಸ್ ಮಾಡವ್ರೆ, ಅದರಿಂದನೂ ತೊಂದ್ರೆ. ನಮ್ ದಿನನಿತ್ಯ 700-800 ರೂಪಾಯಿ ದುಡಿಯೋದು ಭಾರಿ ಕಷ್ಟ ಆಗ್ಬಿಡೈತೆ ಮೇಡಮ್ ನಮ್ಗೆ. ಅದರಿಂದ ಭಾರಿ ತೊಂದರೆ ಆಗ್ಬಿಡೈತೆ ನಮ್ಗೆ. ಸರ್ಕಾರ ಮಾಡಿದ್ರೆ ಕರೆಕ್ಟ್ ಆಗೈತೆ, ಹೈಕೋರ್ಟ್ ಮಾಡಿರೋದು. ಇವಾಗ ನಮಗೂ ಫಸ್ಟ್ ಡ್ಯೂಟಿ ಎಲ್ಲ ಇರ್ದಾಗ ಇರ್ಲಿಲ್ಲ. ಮನೆ ಬಾಡಿಗೆ ಅಂತ ಆ ಖರ್ಚು ಈ ಖರ್ಚು ಎಲ್ಲ ಇರೋದ್ ನೋಡಿದ್ರೆ ಡೈಲಿ 1,500 ಬೇಕು ನಮ್ಗೆ. ಇವಾಗ ಸ್ವಲ್ಪ ಪರವಾಗಿಲ್ಲ ಮ್ಯಾಮ್, ದುಡ್ಕೋಬಹುದು. ಸರ್ಕಾರ ಬ್ಯಾನ್ ಮಾಡಿದೆ. ಸಂತೋಷನೇ, ಬ್ಯಾನ್ ಮಾಡಿರೋ ಸಂತೋಷನೇ. ಈ ಬೈಕ್ ಇಡ್ಬೇಕು, ಸಂತೋಷ ಮಾಡೋಣ. RTO ಅದನ್ನ ಎನ್ಕ್ವೈರಿ ಮಾಡಬೇಕು, ಯಾರು ಹೊಡಿತಾರೆ ಪೊಲೀಸ್ನವ್ರು ಎನ್ಕ್ವೈರಿ ಮಾಡಬೇಕು, ಬೈಕ್ಗಳನ್ನ ಸೀಸ್ ಮಾಡಬೇಕು. ಇದು ಮಾಡಿದ್ರೆ ಅನುಕೂಲ ಅಲ್ವಾ? ರ್ಯಾಪಿಡೋ ಬೈಕ್ಸ್ ಎಲ್ಲ ಬ್ಯಾನ್ ಮಾಡಿದಾರಲ್ಲ, ತಮ್ಮ ಅಭಿಪ್ರಾಯ ಹೇಳ್ಬೋದಾ? ರ್ಯಾಪಿಡೋ ಬೈಕ್ ಬ್ಯಾನ್ ಮಾಡಿರೋದ್ರಿಂದ ನಿಜವಾಗ್ಲೂ ನಮ್ಗೆ ಅನುಕೂಲ ಆಗಿದೆ. ಅಂದ್ರೆ ನಮ್ಗೆ ಸ್ವಲ್ಪ ಬಿಸ್ನೆಸ್ ಸ್ಟಾರ್ಟ್ಅಪ್ ಆಗಬೇಕು ಅಂದ್ರೆ ಸ್ವಲ್ಪ ಟೈಮ್ ಬೇಕು. ಯಾಕಂದ್ರೆ ಇನ್ನ ಜನ ಗೊಂದಲದಲ್ಲೇ ಇದ್ದಾರೆ, ಇನ್ನ ಬೈಕ್ ಬುಕ್ ಮಾಡ್ಬೇಕಾ ಇಲ್ಲ ಆಟೋದಲ್ಲಿ ಹೋಗ್ಬೇಕಂತ. ಬಟ್ ಕೆಲವರೆಲ್ಲ ಇದು ವಿರೋಧ ಮಾಡ್ತಿದ್ದಾರೆ. ಬಟ್ ಬೇರೆ ನಮ್ಮ ಆಟೋದವರು ಟ್ಯಾಕ್ಸ್ ಕಟ್ಕೊಂಡು ನಾವು ಜೀವನ ಮಾಡ್ತಿದೀವಿ ಅಂತಂದ್ರೆ ಆಟೋದವ್ರದ್ದು ಕಷ್ಟ ಏನು ಅಂತ ಸರ್ಕಾರಕ್ಕೆ ಗೊತ್ತಾಗ್ಬೇಕು. ಇದು ಸರ್ಕಾರದಿಂದ ಯಾವುದೇ ರೀತಿ ಬ್ಯಾನ್ ಮಾಡಲಿಲ್ಲ. ಇದು ನಮ್ಮ ಹೋರಾಟದಿಂದ ಕೋರ್ಟಿಂದ ಆದೇಶ ಕೊಟ್ಟಿರೋದ್ರಿಂದ ಬ್ಯಾನ್ ಮಾಡಿರೋದು. ದಯವಿಟ್ಟು ಬೈಕ್ ಚಾಲಕರು ಏನಿದ್ದಾರೆ ಇವಾಗ ಬೈಕ್ ಟ್ಯಾಕ್ಸಿ ಮಾಡ್ತಿದ್ರು, ಬೇರೆ ವೃತ್ತಿ ಏನಾದ್ರು ಮಾಡ್ಕೊಳ್ಳಿ ದಯವಿಟ್ಟು. ಅವ್ರಿಗೆ ಆದಂತ ಟೈಮ್ ಕೊಟ್ಟಿದ್ರು, ಅದಕ್ಕೆ ಅವರು ಬೇರೆ ಆಲ್ಟರ್ನೇಟ್ ಏನಾದ್ರು ಬಿಸ್ನೆಸ್ ಮಾಡ್ಕೋಬೇಕು. ಎಷ್ಟೋ ಜನ ವಿದ್ಯಾರ್ಥಿಗಳು ಪಾರ್ಟ್ ಟೈಮ್ ಮಾಡ್ತಾ ಇದ್ರು, ಅವ್ರ ಮೇಲೆ ಹೊಟ್ಟೆ ಮೇಲೆಲ್ಲ ತಣ್ಣೀರ್ ಬಟ್ಟೆ ಹಾಕ್ತಂಗಾಯ್ತು ಅಂತ ಮಾತಾಡ್ಕೊತಾ ಇದಾರೆ ವಿದ್ಯಾರ್ಥಿಗಳೆಲ್ಲ. ಅದ್ರ ಬಗ್ಗೆ ಮೇಡಮ್, ವಿದ್ಯಾರ್ಥಿಗಳು ಬಂದು ಪಾರ್ಟ್ ಟೈಮ್ ಮಾಡ್ಬೇಕು ಅಂತಿಲ್ಲ. ಏನೇ ಒಂದು ಆಕ್ಸಿಡೆಂಟ್ ಆಗಿ ಇಂಜೂರ್ ಆಯ್ತು ಅಂತಂದ್ರೆ ಅವ್ರ ಮನೆ ಮಠಗಳೇ ಹೊಟ್ಟೋಗ್ಬಿಡ್ತವೆ. ಯಾಕಂದ್ರೆ ಅದ್ರಲ್ಲಿ ಇವಾಗ ಟ್ರಾವೆಲ್ ಮಾಡಿದಾರೆ ನೋಡ್ರಿ, ಆಟೋದಲ್ಲಿ ಆಕ್ಸಿಡೆಂಟ್ ಆಗಲ್ವಾ ಅಂತ. ಆಟೋದಲ್ಲಿ ಮೇಡಮ್ ನೀವು ಟೋಟಲ್ ಆಕ್ಸಿಡೆಂಟ್ ಇದು ಗ್ರಾಫ್ ತಗೊಂಡ್ರೆ ಈ ನಡುವೆ ಈ 2014-15 ಅಲ್ಲಿ ಜಾಸ್ತಿ ಇಂಜೂರ್ ಆಗಿರೋದು ಆಕ್ಸಿಡೆಂಟ್. ಅದ್ ಬಿಟ್ರೆ ಗ್ರಾಫ್ ಅಲ್ಲಿ ನೋಡ್ತು ಅಂತಂದ್ರೆ ಆಕ್ಸಿಡೆಂಟ್ ಜಾಸ್ತಿ ಆಗ್ಲಿಲ್ಲ, ಅದು ಜಾಸ್ತಿ ಆಗಿಲ್ಲ. ಆಗಿದೆ ಅಂತಂದ್ರೆ ಇವಾಗ ನೋಡಿ 100ರಲ್ಲಿ 1% ಅಂತಂದ್ರೆ 99% ಆಗಲ್ಲ. ಈಗ ರ್ಯಾಪಿಡೋ ಬೈಕ್ ಎಲ್ಲ ಬ್ಯಾನ್ ಮಾಡಿದಾರಲ್ಲಪ್ಪ, ತಮ್ಮ ಅಭಿಪ್ರಾಯ ಹೇಳ್ಬೋದಾ? ನಾವು 3 ಲಕ್ಷ 4 ಲಕ್ಷ ಬಂಡವಾಳ ಹಾಕಿರ್ತೀವಲ್ಲ ಮೇಡಮ್, ನಾವು ಇದು ಮಾಡ್ಬೇಕಲ್ಲ, ನಾವು ದುಡಿಬೇಕು. ನಮಗೂ ಮಕ್ಕಳು ಮರಿ ಸಂಸಾರ ಎಲ್ಲ ಇರುತ್ತಲ್ಲ, ನಾವು ನೋಡ್ತೀವಿ. ಖುಷಿ ಪಟ್ಟಿದ್ದೀರಾ? ಅವ್ರು ಬೇರೆ ಏನೋ ಜಾಬ್ ಮಾಡ್ಬೋದಲ್ಲ ಮೇಡಮ್, ಸ್ವಿಗ್ಗಿ ಝೊಮ್ಯಾಟೊ ಅದ್ ಮಾಡ್ಕೊಂಡು ಇದ್ ಮಾಡ್ಬೋದಲ್ಲ. ಅವ್ರು ಬೈಕ್ ಟ್ಯಾಕ್ಸಿ ಅಂತ ಬೇಕು. ಎಷ್ಟೋ ಜನ ವಿದ್ಯಾರ್ಥಿಗಳು ಇದನ್ನ ಮಾಡ್ಕೊಂಡು ತಮ್ಮ ಕಾಲ್ ಮೇಲೆ ನಿಂತ್ಕೋಬೇಕು, ಮತ್ತೆ ಫೀಸ್ ಕಟ್ಕೋಬೇಕು, ತಮ್ಮ ಮುಂದಿನ ಜೀವನಗಳ ಮಾಡ್ಲಿ ಮೇಡಮ್. ಬೇರೆ ಏನಾನ ಮಾಡ್ಲಿ, ಸ್ವಿಗ್ಗಿ ಝೊಮ್ಯಾಟೊ ಆಮೇಲೆ ಪಾರ್ಟ್ ಟೈಮ್ ಜಾಬ್ ಇದೆಯಲ್ಲ, ಬೇರೆ ಏನಾನ ಮಾಡ್ಕೊಳ್ಳಿ. ಬೈಕ್ ಟ್ಯಾಕ್ಸಿಗಳನ್ನೆಲ್ಲ ಬ್ಯಾನ್ ಮಾಡಿದ್ರ, ತಮ್ಮ ಅಭಿಪ್ರಾಯ ಹೇಳ್ಬೋದಾ? ಅದೇ ಮೇಡಮ್, ಇವಾಗ ನಮ್ಮ ಬಿಸ್ನೆಸ್ ಎಲ್ಲ ಬಿದೋಗಿತ್ತು. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತೀವಿ. ನಾವು ಒಂದು ಫ್ಯಾಕ್ಟ್ರಿ ಕೆಲ್ಸಕ್ಕೆ ಸೇರಿ ಅಲ್ಲಿ ಅವ್ರ ಕೈ ಕೆಲಸ ಮಾಡೋಕ್ಕಾಗಲ್ಲ, ಅವ್ರ ಕೈಲಿ ಬೈಸ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ನಾವು ಚೀಟಿ ಪಾಟಿ ಹಾಕಿ ಒಡವೆ ಗಿಡವೆ ಎಲ್ಲ ಅಡ ಇಟ್ಟು ತಗೊಂಬಂದಿರ್ತೀವಿ 4 ಲಕ್ಷ ಕೊಟ್ಟು. ಏನೋ ಜೀವನಕ್ಕೆ ಹೊಟ್ಟೆಗೆ ಮನೆಗೆ ಬಟ್ಟೆಗೆ ಮೋಸ ಆಗಿರ್ಲಿಲ್ಲ. ಈ ಬೈಕ್ ಟ್ಯಾಕ್ಸಿಯಿಂದ ಸ್ವಲ್ಪ ಹೊರ್ತ ಬಿದ್ದಿತ್ತು. ಇವಾಗ ನಮ್ಗೇನು ಅದರಿಂದ ಖುಷಿ ಅಂತ ಏನಿಲ್ಲ. ಅವ್ರೇನೋ ಪಾರ್ಟ್ ಟೈಮ್ ಬೇರೆ ಜಾಬ್ ಮಾಡಿದ್ರೆ ನಮಗೂ ಖುಷಿ. ಎಲ್ಲ ನಮ್ಮವರೇ. ನಾವು ಬೇರೆ ಕಡೆಯಿಂದ ಬಂದಿರೋರು, ನೀವು ಬೇರೆ ಕಡೆ ಹೋಗುವಂತ ಯಾರನ್ನೂ ಕಳ್ಸಿಲ್ಲ ನಾವು ಕರ್ನಾಟಕದಲ್ಲಿ. ಇಲ್ಲೇ ಇರಿಸಿ, ಇಲ್ಲೇ ಮನೆ ಕೊಟ್ಟು, ಇಲ್ಲೇ ನೆಲ ಕೊಟ್ಟು, ಇಲ್ಲೇ ನೀರು ಕೊಟ್ಟು ಅನ್ನ ಕೊಟ್ಟಿದ್ದೀವಿ ಅಂತ. ಇದ್ರಲ್ಲಿ ಏನೋ ಒಂದು ಜೀವನ ಮಾಡಲಿ. ಬೇಕಾದ್ರೆ ಅವರು ಒಂದು ಲೋನಲ್ಲಿ 1 ಲಕ್ಷ 60,000 ಕೊಟ್ಟು ಡೌನ್ ಪೇಮೆಂಟ್ ಮಾಡಿ ತೊಗೊಂಡು ಓಡಿಸ್ಲಿ. ಇಲ್ಲಾಂದ್ರೆ ಝೊಮ್ಯಾಟೊ, ಸ್ವಿಗ್ಗಿ ಇಂಥವಿದೆ, ಜಾಬ್ ಬೇಜಾರಿದಾವೆ. ಅದನ್ನು ಬ್ಯಾನ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಬರ್ತಾ ಇದೆ ಮೇಡಮ್. ಅದು ಬ್ಯಾನ್ ಮಾಡಿದ್ರೆ ಅವ್ರಿಗೇನಿಲ್ಲ, ಆರಾಮಾಗಿ ಆನ್ಲೈನಲ್ಲೇ ಕೆಲಸ ಇದೆ. ಇಲ್ಲಾಂದ್ರೆ ಜಾಬ್ ಆರಾಮಾಗಿ ಟೈಮ್ ಪಾಸ್ಗೆ ಹೋಟ್ಲುಗಳಲ್ಲಿ ಇದೆ, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಗೆ ಆರಾಮಾಗಿ ಮಾಡ್ಬೋದು. ನಿಮ್ಗೇನು ಯೂಸ್ ಇಲ್ಲ, ಆರಾಮಾಗಿ ಯಾವಾಗ ಬೇಕಾದ್ರೂ ಮಾಡ್ಬೋದು, ಬಿಡ್ಬೋದು ಕೆಲಸ ಅನ್ನೋದಿದೆ, ಅದು ಮಾಡ್ಬೋದು ಆರಾಮಾಗಿ ಅವರು. ಎಷ್ಟೋ ಜನ ಮಕ್ಳಿಗೆ ಆಟ ತಗೊಳಕ್ ಶಕ್ತಿ ಇರಲ್ಲ, ಅಂತವ್ರಿಗೆ ಮಾಡ್ಕೋಬೋದಾಗಿತ್ತಲ್ಲ. ಮೇಡಮ್, ಅವರು ಮಾಡ್ಬೋದಾಗಿತ್ತು. ಇವಾಗ ಕಷ್ಟಪಟ್ಟು ನಾನು 4 ವರ್ಷ ದುಡ್ದೆ ಮೇಡಮ್ ಇದನ್ನ ತಗೊಳಕ್ಕೆ. ಇವತ್ತು ಮೊನ್ನೆ ಬಂದು ತಗೊಳ್ಳಿಲ್ಲ. 4 ವರ್ಷ ಕಾಯ್ದು 100 ರೂಪಾಯಿನ ಎತ್ತಿಕ್ಕಿ ನಾನು ಆಸೆನ ನಾನು ರೋಡ್ ಮೇಲೆ ಇವತ್ತೊಂದು ನಿಲ್ಸ್ಕೊಂಡಿದ್ದೀನಿ. ಅವರು ಅದು ಆಸೆ ಬೇಕು ಅಂದ್ರೆ ನಾವು ಕಷ್ಟ ಬೀಳ್ಬೇಕು ಮೇಡಮ್. ಒಂದು ವಸ್ತು ಬೇಕು ಅಂದಿದ ತಕ್ಷಣ ಸಿಕ್ಬಿಡಲ್ಲ ಅದು.
ಅದು ಕಷ್ಟ ಬೀಳ್ಬೇಕು, ಅದು ಪ್ರತಿಫಲ ಕೊಡ್ಲೇಬೇಕು ಭಗವಂತನೇ. ನಾವು ಕಷ್ಟ ಬಿದ್ರೆ ಅವನೇ ತಾನಾಗ್ ಕೊಡ್ತಾನೆ. ತಗೊಂಬಂದು ನಿಲ್ಸಿದ್ವಿ ಬ್ಯಾನ್ ಆದ್ಮೇಲೆ ಬಿಸ್ನೆಸ್ ಚೆನ್ನಾಗಿದ್ಯಾ? ಮೇಡಮ್. ಇವಾಗ ಸ್ವಲ್ಪ ಇಂಪ್ರೂವ್ ಆಗಿದೆ, ಫುಲ್ ನೆಲಕ್ಕೆ ಹಚ್ಕೊಂಡಿತ್ತು. ನಾವು ಡೈಲಿ ಇಲ್ಲ ಅಂದ್ರೆ ಒಂದು 600-700 ರೂಪಾಯಿ ದುಡಿತೀವಿ ಮೇಡಮ್. ಇವಾಗ ಬೈಕ್ ಟ್ಯಾಕ್ಸಿ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಇವಾಗ ಇಂಪ್ರೂವ್ ಆಗೈತೆ. ಆದ್ರೆ ಆ್ಯಪ್ಗಳಲ್ಲಿ ಸ್ವಲ್ಪ ಆರ್ಡರ್ಗಳು ಇವಾಗ ಬೀಳ್ತಿದೆ. ಸ್ವಲ್ಪ ಇವಾಗ ನೋಡ್ಬೇಕು ಮೇಡಮ್ ಏನಾಗುತ್ತೆ. ಇನ್ನು ಕದ್ದು ಮುಚ್ಚಿ ಕೂಡ ರ್ಯಾಪಿಡೋ ಮಾಡ್ತಾ ಇದ್ದಾರೆ ಅಂತ. ಅಲ್ಲ ಮೇಡಮ್, ಅವ್ರಿಗೆ ಹೇಳೋದು ಒಂದೇ, ಮಾಡಿ ಏನೋ ಒಂದು ಅನುಕೂಲ ಆಗೋ ತರ ಮಾಡಿ. ನಾವು ಸಪೋರ್ಟ್ ಮಾಡ್ತೀವಿ, ನಾವೇ ನಿಮ್ನ ಬಿಟ್ಬಿಡಲ್ಲ. ಬೈಕ್ ಟ್ಯಾಕ್ಸಿಗಳನ್ನೆಲ್ಲ ಬ್ಯಾನ್ ಮಾಡಿದಾರ, ತಮ್ಮ ಅಭಿಪ್ರಾಯ ಹೇಳ್ಬೋದಾ? ಮೇಡಮ್, ಬ್ಯಾನ್ ಮಾಡಿರೋದು ಒಳ್ಳೇದೇ ಮೇಡಮ್. ಒಂದು ರೀತಿ ಎಲ್ಲಾ ರೀತಿಲೂ ಒಳ್ಳೇದೇ. ಅದು ಪ್ಯಾಸೆಂಜರ್ ಯೂಸ್ ಮಾಡೋರ್ಗು, ಕಸ್ಟಮರ್ಗೂ, ಅವ್ರಿಗೂ, ಗ್ರಾಹಕರಿಗೂ ಹೆಲ್ಪೇ. ನಮ್ಮ ಆಟೋಗೂ ವೈಟ್ ಬೋರ್ಡ್ ಬೈಕ್ ಅವ್ರಿಗೂ ಬೇಜಾನ್ ಡಿಫ್ರೆನ್ಸ್ ಇದೆ. ಅವರು ಕಮರ್ಷಿಯಲ್ ಮಾಡ್ಕೊಂಡು ಓಡಿಸ್ಕೊಂಡಿದ್ರೆ ಯಾರು ಏನು ಅಡ್ಡಿ ಬರಕ್ ಆಯ್ತಿರ್ಲಿಲ್ಲ. ಅದು ವೈಟ್ ಬೋರ್ಡ್ ಓನ್ ಯೂಸ್ಗೆ ಮಾತ್ರ ಯೂಸ್ ಮಾಡೋಕ್ಕಾಗೋದು. ನಮ್ಮ ಆಟೋದವರು ನಾವು ಟ್ಯಾಕ್ಸು ಪ್ರತಿಯೊಂದು ಕಟ್ಬಿಟ್ಟೆ ನಾವು ಯೆಲ್ಲೋ ಬೋರ್ಡ್ ಮಾಡ್ಕೊಂಡೆ ಗಾಡಿ ಓಡಿಸ್ತಾರ. ನಾವು ದುಡಿಮೆ ಅಂತ ಮಾಡ್ತಿರೋದು. ಇವರು ವೈಟ್ ಬೋರ್ಡಲ್ಲೆಲ್ಲ ಮಾಡ್ಕೊಂಡಿದ್ದು ಬಿಟ್ರೆ ಈ ಯೆಲ್ಲೋ ಬೋರ್ಡ್ ಅವ್ರು ಮಾಡ್ಕೊಂಡಿರೋರು ಏನಾಗಬೇಕು? 30 ರೂಪಾಯಿ 40 ರೂಪಾಯಿ ಹೋಯ್ತಾರೆ. ನಮ್ಮ ಮಿನಿಮಮ್ ಬಾಡಿಗೆನೇ ನಮಗೆ ಬರಲ್ಲ ಇಲ್ಲಿ. ಅವರು 100 ಬಾಡಿಗೆ ದಿನಕ್ಕೆ ಚೆಸ್ತಾ ಇದ್ರು. ರೋಡಲ್ಲಿ ಆಗ ಆಕ್ಸಿಡೆಂಟ್ಗಳು ಕಣ್ಣಾರೆ ನೋಡ್ತಿದ್ವಿ ನಾವು. ಅದಕ್ಕೆ ಯಾರೂ ಹೊಣೆ ಇಲ್ಲ, ಗಾಡಿ ಓನರು ಗೊತ್ತಾ ಇಲ್ಲ ಅದಕ್ಕೆ ಮಾಡಿಸ್ಕೊಡೋಕ್ಕೆ. ಮತ್ತೆ ರ್ಯಾಪಿಡೋದವರು ಏನು ಅವ್ರ ಕಡೆಯಿಂದ ಏನು ಸಹಾಯನೂ ಆಗಲ್ಲ. ಅದಕ್ಕೆ ಏಂತಕ್ಕೆ ಬೇಕಾಗಿತ್ತು? ಜನ ಏಂತಕ್ಕೆ ಯೂಸ್ ಮಾಡ್ತಿದ್ರು? ವೈಟ್ ಬೋರ್ಡ್ ಅಂತ ಗೊತ್ತಿದ್ರು ಏಂತಕ್ಕೆ ಯೂಸ್ ಮಾಡ್ತಿದ್ರು? ಇವಾಗ ಅವ್ರಿಗೆ ಗೊತ್ತಾಗುತ್ತೆ. ಈಗ ಅದು ಯೂಸ್ ಮಾಡಬಾರ್ದಿತ್ತು. ಇವಾಗ ಡೆತ್ ಆಗಿರ್ತದಲ್ಲ, ಅವ್ರ ಫ್ಯಾಮಿಲಿಯವ್ರಿಗೆ ಗೊತ್ತಾಗಿರುತ್ತೆ. ವೈಟ್ ಬೋರ್ಡ್ ಯೂಸ್ ಮಾಡಿ ನೋಡಪ್ಪ, ಆ ಬೈಕಲ್ಲಿ ಹೋದ್ರು ಅದರಿಂದ ಆಯ್ತು. ಅದೇ ಆಟೋದಲ್ಲಿ ಹೋಗಿದ್ದಾರೆ, ಆ ಇನ್ಸಿಡೆಂಟ್ ನಡೀತಿರ್ತದೆ. ಆಟೋದಲ್ಲಿ ಆಕ್ಸಿಡೆಂಟ್ ಆಗಲ್ಲ ಅಂತ ಯಾವುದು ಮೇಡಮ್? ಸೇಫ್ಟಿ ಪರ್ಪಸ್, ಸೇಫ್ಟಿ ಜಾಸ್ತಿ ಇರುತ್ತೆ. ಇನ್ಶೂರೆನ್ಸ್ ಐತೆ, ಅವ್ರ ಫ್ಯಾಮಿಲಿಗೂ ಬರುತ್ತೆ, ನಮಗೂ ಬರುತ್ತೆ, ಎಲ್ಲ ಬರುತ್ತೆ. ಬಟ್ ಆದ್ರೆ ಬೈಕು ಆಟೋಗೂ ಬೇಜಾನ್ ಡಿಫ್ರೆನ್ಸ್ ಇರುತ್ತೆ. ಇರಲ್ಲೇ ನಾವು ಆ ಬೈಕ್ ಆಕ್ಸಿಡೆಂಟ್ ಆಗಿರೋದು 108 ನೋಡಿದೀವಿ. ಇತ್ತೀಚೆಗೆ ಮಾತ್ರ ಇನ್ನೊಬ್ರು ತಪ್ಪಿಂದ ನಮ್ಮ ಆಟೋದಲ್ಲೂ ಆಗಿದಾವೆ ಆಕ್ಸಿಡೆಂಟು. ಸಾವು ನೋವು ಆಗೋದು ಕಮ್ಮಿ, ವಿರಳ ಅದೆಲ್ಲ. ಸರಿನಾ? ಅದರಿಂದ ಯೆಲ್ಲೋ ಬೋಲ್ಡು ಮಾತ್ರ ದುಡಿಮೆಗೆ ಯೂಸ್ ಮಾಡ್ಕೊಂಡ್ಲಿ. ವೈಟ್ ಬೋಲ್ಡು ಇದು ಬ್ಯಾನ್ ಮಾಡಿದ್ರೆ ಸಖತ್ ಒಳ್ಳೇದು. ಬಟ್ ನೀವು ಹೇಳಿದ್ರಿ ಸ್ಟೂಡೆಂಟ್ಸ್ಗಳಿಗೆ ಅವರೆಲ್ಲ ಏನಾದರೂ ಹೊಡ್ತಾ ಆಯಿತು ಅದರಿಂದ ಅಂತ. ಮೇಡಮ್, ಅದನ್ನೆಲ್ಲ ರ್ಯಾಪಿಡೋ ಕಂಪ್ನಿಯನ್ನು ಯೋಚನೆ ಮಾಡಬೇಕಿತ್ತು. ಪ್ರತಿಯೊಂದು ಕಾಲೇಜ್ಗೆ ಹೋಗ್ಬಿಟ್ಟು ಒಬ್ಬೊಬ್ಬ ಸ್ಟೂಡೆಂಟ್ಗೆ 10 ಜನನ ಲಾಗಿನ್ ಮಾಡಿಸ್ರಿ ಅಂತ ಹೋಗಿ ಪ್ರತಿಯೊಂದು ಕಾಲೇಜಲ್ಲೂ. ನಮ್ಮ ರಿಲೇಟಿವ್ ಒಂದು ಹುಡುಗಿನೂ ಹೇಳಿದ್ದು ನನಗೆ, ಅಣ್ಣ ನಿಮ್ಮ ಫ್ರೆಂಡ್ ಯಾರಾದ್ರೆ ಅಣ್ಣ ನಮಗೆ 10 ಜನಕ್ಕೆ ಟಾರ್ಗೆಟ್ ಕೊಟ್ಟವ್ರ ಕಾಲೇಜಿಂದ. ಸ್ಟೂಡೆಂಟು ಒಬ್ರು 10 ಜನನ ಇದು ಮಾಡಬೇಕು, 800 ರೂಪಾಯಿ ಕೊಡ್ತಾರಂತೆ ಒಂದು ಸ್ಟೂಡೆಂಟ್ಗೆ. ಸರಿನಾ? ಇದು ಯಾರಿಗೂ ಗೊತ್ತಿಲ್ಲ. ಅವ್ರವ್ರ ಮನೆಗಳಲ್ಲಿ ಯಾರಾದರೂ ಫ್ಯಾಮಿಲಿಯವರು ಮಕ್ಳು ಯಾರಾದ್ರು ಕಾಲೇಜಿಗೆ ಓದ್ತಿದ್ರೆ ಅವ್ರು ಹೇಳ್ತಾರೆ, ಸ್ಟೂಡೆಂಟ್ಸ್ಗೆ 10 ಬುಕ್ಕಿಂಗ್ ಮಾಡಿ 10 ಜನನ ಲಾಗಿನ್ ಮಾಡಿಸಿದ್ರೆ 800 ರೂಪಾಯಿ ಕೊಡ್ತಾ ಇದ್ದಾರಂತೆ. ದುಡ್ಡಿನ ಆಸೆಗೋಸ್ಕರ ಹೋಗಿದ್ದಾರೆ ಅಂತ ಮಕ್ಳು. ಅವರು ಮಕ್ಕಳೇನೋ ಅವ್ರ ಪಾಪ ದುಡ್ಡಿನ ಆಸೆಗೋಸ್ಕರ ಮಾಮೂಲಿ ಲಾಗಿನ್ ಮಾಡಿಸ್ಕೊಟ್ಟಿದ್ದಾರೆ, ಇನ್ಸೆಂಟಿವ್ ಅದು ಇದು ಸಿಗುತ್ತೆ ಅಂತ. ಬಟ್ ಆದ್ರೆ ಸ್ಟೂಡೆಂಟ್ಸ್ಗಳೆಲ್ಲ 4 ಕಾಸು. ಎಷ್ಟೋ ಜನ ಮಕ್ಳು ಪಾಪ ಫೀಸ್ ಕಟ್ಟಕ್ಕಾಗದೆ ಒದ್ದಾಡ್ತಾ ಇದ್ರಲ್ವಾ, ಅಂತವ್ರಿಗೆ ಹೆಲ್ಪ್ ಆಗ್ತಿತ್ತಲ್ವಾ ಅಂತ. ಹೆಲ್ಪ್ ಆಗ್ತಿತ್ತು ಮೇಡಮ್. ಬೇರೆ ಕಡೆ ಕೆಲಸ ಮಾಡ್ಲಿ ಬಿಡಿ ಮೇಡಮ್, ಬೇರೆದ್ ಮಾಡ್ಲಿ. ನಾವು ಅದೇ ಮಾಡ್ಕೊಂಡು ಹೋಗಿದ್ರೆ ಮೇಡಮ್, ನಾವ್ಯಾಕೆ ಮೇಡಮ್ 4.5 ಲಕ್ಷ ಬಂಡವಾಳ ಹಾಕ್ಬೇಕಿತ್ತು? ಈ 15,000 ರೂಪಾಯಿ ಯಾವ್ದೋ 2 ವೀಲರ್ ತಗೊಂಡು ನಾನು ಹೊಡಿಬೋದಿತ್ತಲ್ಲ. ಲೋನ್ ಕ್ಲಿಯರ್ ಆಗಿ 3.5 ವರ್ಷ ಬೇಕು. ಲೋನ್ ಕ್ಲಿಯರ್ ಆಗೋ ಅಷ್ಟೊತ್ತಿಗೆ 4.5 ಲಕ್ಷ ಮುಗಿತಿತ್ತದು. ಸರಿ, ನಮ್ಮ ಗಾಡಿ ಫುಲ್ ಕ್ಲಿಯರ್ ಆಗಿ RC ಕಾರ್ಡು ಡಾಕ್ಯುಮೆಂಟ್ ಕೈ ಇಟ್ಕೊಳ್ಳೋವರೆಗೆ 4.5 ಲಕ್ಷ ಆಗುತ್ತೆ. ಮತ್ತು ಅದನ್ನೆಲ್ಲ ಬರೀ 20,000 ರೂಪಾಯಿ ಅವ್ರು ಬಂದು ದುಡ್ಕೊಂಡು ಹೋಗ್ಬಿಟ್ರೆ ನಾವು ಇಷ್ಟು ಬಂಡವಾಳ ಹಾಕೊಂಡು ನಾವೆಲ್ಲಿ ಹೋಗ್ಬೇಕು ಹೇಳ್ರಿ ಅಲ್ವಾ? 1,10,000 ರೂಪಾಯಿ ಬರೀ ಬಡ್ಡಿ ಕಟ್ತೀವಿ 3.5 ವರ್ಷಕ್ಕೆ ನಾವು. ಯಾರಿಗೂ ಗೊತ್ತಿಲ್ಲ ಇದು. ಹೌದು, ಆಟೋ ರೇಟ್ ಅಷ್ಟೊಂದೈತೆ ಇಷ್ಟೊಂದೈತೆ ಅಂತಾರೆ, ಯಾರಿಗೂ ಗೊತ್ತಿಲ್ಲ. ನಮಗೆ ಗೊತ್ತು, ನಾವು ದುಡಿಯೋದು ಎಲ್ಲೋ ಐತೈತೆ ಎಲ್ಲ ಇಂಥದ್ದೇ. ಅದರಲ್ಲೂ ದುಡಿಮೆನ ಅವ್ರು ಕಿತ್ಕೊಂಡಿದ್ರು ಇಷ್ಟು ದಿವಸ. ಇನ್ಮೇಲಾದರೂ ಬ್ಯಾನ್ ಆಗಿರೋದ್ರಿಂದ ಪರವಾಗಿಲ್ಲ, ಬಾಡಿಗೆಗಳು ಬೀಳ್ತಾ ಇದಾವೆ. ಇನ್ಮೇಲೆ ದುಡ್ಕೊಂಡು ಹೋಗ್ತೀವಿ ಚೆನ್ನಾಗಿ. ಅಂದ್ರೆ ಸರ್ಕಾರದ ಯೋಜನೆ ನೀವು ಅಕ್ಸೆಪ್ಟ್ ಮಾಡಿದ್ದೀರಿ? ಸಖತ್ ಖುಷಿ ಮೇಡಮ್. ಅದು ಮಾಡಿದ್ದು ಯಾವಾಗ ಮಾಡಬೇಕಿತ್ತು, ಇಲ್ಲ ಸ್ವಲ್ಪ ಲೇಟಾಗಿ ಮಾಡವ್ರೆ. ನಾವು ಇದನ್ನೆಲ್ಲ ಸ್ಟ್ರೈಕ್ ರೋಡಲ್ಲೆಲ್ಲ ಇಳಿದು ಸ್ಟ್ರೈಕ್ ಮಾಡ್ಬಿಟ್ಟು ಇವೆಲ್ಲ ಮಾಡಿಸ್ಕೋಬಾರ್ದಿತ್ತು. ಇದಾಗಿರೋದೇ ದೊಡ್ಡ ತಪ್ಪು. ನಾವು ಸ್ಟ್ರೈಕ್ ಮಾಡ್ಬಿಟ್ಟು ಇರೋದನ್ನ ರೂಲ್ಸ್ನ ಗೌರ್ಮೆಂಟ್ಗೆ ತೋರಿಸ್ಕೊಟ್ಟು ಅಲ್ಲಿವರೆಗೂ ಯಾಕೆ ಬಿಟ್ಕೊಬೇಕು ಗೌರ್ಮೆಂಟ್ ಅಲ್ವಾ? ಇದು ಇಲ್ಲಿಗಲ್ ಅಂತ ಗೊತ್ತಿದ್ದಾಗ ಅವತ್ತೇನೆ ಬ್ಯಾನ್ ಮಾಡಿಬಿಟ್ಟಿದ್ರೆ ಎಷ್ಟೋ ಜನ ಸ್ಟ್ರೈಕ್ಗೋಸ್ಕರ ಮನೆ ಮಠಕ್ಕೆ ಅವ್ರ ಕೆಲಸ ಅವತ್ತಿನ ದುಡಿಮೆ ಎಲ್ಲ ಬಿಟ್ಟು ಎಲ್ಲ ಮಾಡಿದ್ರು. ಅವ್ರಿಗೆಲ್ಲ ಖರ್ಚಿನ ವೆಚ್ಚ ಎಲ್ಲ ಯಾರು ನೋಡ್ಕೊಂತಾರೆ? ಎಲ್ಲ ಅವ್ರವ್ರೇ ಆಗಿದ್ದು. ಒಟ್ನಲ್ಲಿ ಇದು ಯಾವತ್ತೂ ಆಗ್ಬೇಕಿತ್ತು, ಇವಾಗ ಆಗಿರೋದು ತುಂಬಾ ಒಳ್ಳೆ. ಟ್ಯಾಕ್ಸಿಗಳನ್ನೆಲ್ಲ ಬ್ಯಾನ್ ಮಾಡಿದಾರಲ್ಲ, ತಮ್ಮ ಅಭಿಪ್ರಾಯ ಹೇಳ್ಬೋದಾ? ಮೇಡಮ್, ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿರೋದು ಒಳ್ಳೇದೇ ಮೇಡಮ್. ಯಾಕಂದ್ರೆ ಈ ರ್ಯಾಪಿಡೋ ಅಲ್ಲಿ ಏನಂದ್ರೆ ಬೈಕ್ ಟ್ಯಾಕ್ಸಿಗಳು ಓಡಿಸ್ತಾರಲ್ಲ, ಇವಾಗ ಲೇಡೀಸೇ ಜಾಸ್ತಿ ಬುಕ್ ಮಾಡೋದು. ಈ ಲೇಡೀಸ್ ಹೆಂಗೆ ಅಂದರೆ ಲಾಸ್ಟ್ ಒಂದು ಸ್ಪಾಟ್ ಔಟ್ ಕೇಸ್ ಆಯ್ತು ನೋಡಿದ್ರ ನೀವು ಫ್ಲೇವರಲ್ಲಿ. ಇದು ಬೈಕ್ ಟ್ಯಾಕ್ಸಿ ಕ್ಲೋಸ್ ಮಾಡಿರೋದು ಒಳ್ಳೇದಾಯ್ತು.
ನಾವು ಗೌರ್ಮೆಂಟ್ಗೆ ಮನವಿ ಮಾಡ್ತೀವಿ, ಒಳ್ಳೆ ಕೆಲಸ ಮಾಡಿದ್ರಿ. ಬಟ್ ಇವಾಗ ಇವ್ರಿಗೆ ಒಂದು ದಾರಿ ಮಾಡ್ಕೊಡ್ಬೇಕು. ಇವಾಗ ನೀವು ಹೇಳಿದ್ರಲ್ಲ ಸ್ಟೂಡೆಂಟ್ಸು ಯಾವ ಥರ ಅವ್ರಿಗೆ ಹೊಡೆತ ಬಿದ್ದಿದೆ ಅಂತ, ಅವ್ರಿಗೊಂದು ದಾರಿ ಅವ್ರು ಮಾಡ್ಕೊಬೇಕು. ಇಲ್ಲ ಅಂತಲ್ಲ, ನೋಡಿ ನಾವು 4 ಲಕ್ಷ 5 ಲಕ್ಷ ಬಂಡವಾಳ ಹಾಕಿದ್ದೀವಿ. ನಾವು ಪಾಸಿಂಗು ಇನ್ಶೂರೆನ್ಸ್ ಎಲ್ಲ ಕಟ್ಕೊಂಡು ಹೋಗ್ತೀವಿ, ರೋಡ್ ಟ್ಯಾಕ್ಸ್ ಎಲ್ಲ ಕಟ್ತೀವಿ. ನಾವು ಬಂಡವಾಳ ಹಾಕಿದ್ದೀವಲ್ಲ, ಎಲ್ಲೋ ಬೋರ್ಡ್ ಅವರು ಎಲ್ಲೋ ಬೋರ್ಡ್ ಮಾಡಿಸ್ಕೊಳ್ಳಿ, ಪರವಾಗಿಲ್ಲ. ಈಗ ಬೈಕ್ ಟ್ಯಾಕ್ಸಿಗಳೆಲ್ಲ ಬ್ಯಾನ್ ಮಾಡಿದಾರಲ್ಲ ಸರ್ಕಾರ, ನಿಮ್ಗೆ ಆಟೋದವ್ರಿಗೆ ಏನಾದ್ರು ಯೂಸ್ ಆಗಿದ್ಯಾ ಅಂತ? ನಮಗೆ ಬೈಕ್ ಟ್ಯಾಕ್ಸಿ ಡಿಪಾರ್ಟ್ಮೆಂಟ್ ಇವಾಗ ಸ್ವಲ್ಪ ಕಷ್ಟ ಆಗ್ಬಿಟ್ಟಿದೆ ಮೇಡಮ್. ಅದು ಇದರಿಂದ ನಮಗೆ ಬಿಸ್ನೆಸ್ ಇಲ್ಲ, ಏನೂ ಇಲ್ಲ. ದಿನಕ್ಕೆ 700-800 ರೂಪಾಯಿ ದುಡಿಯೋದು ಕಷ್ಟ ಆಗ್ಬಿಡೈತೆ. ಅದು ಮತ್ತೆ ಇಲ್ಲಿ ಫ್ರೀ ಬಸ್ ಮಾಡವ್ರೆ, ಅದರಿಂದನೂ ತೊಂದರೆ. ನಮ್ ದಿನನಿತ್ಯ 700-800 ರೂಪಾಯಿ ದುಡಿಯೋದು ಭಾರಿ ಕಷ್ಟ ಆಗ್ಬಿಡೈತೆ ಮೇಡಮ್. ನಮಗೆ ಅದರಿಂದ ಭಾರಿ ತೊಂದರೆ ಆಗ್ಬಿಡೈತೆ ನಮಗೆ. ಈಗ ಬ್ಯಾನ್ ಮಾಡಿದಾರಲ್ಲ, ಬ್ಯಾನ್ ಮಾಡಿದ್ರು ಓಡಿಸ್ತಾನೆ ಅವರಲ್ಲ ಮೇಡಮ್, ಯಾರು ಓಡಿಸ್ತಾ ಇದಾರೆ? ಎಲ್ಲ ಓಡಿಸ್ತಾನೆ ಅವ್ರು. ಅದು ಏನ್ ಬ್ಯಾನ್ ಮಾಡೋರು ಏನಿಲ್ಲ, ಅದು ಬ್ಯಾನ್ ಮಾಡೋದೇ ಇಲ್ಲ. ಕದ್ದು ಪದ್ದು ಹೊಡಿತಾನೆ ಅವ್ರು. ಅದ್ರ ಬಗ್ಗೆ ಪೊಲೀಸರು ಇದ್ ಮಾಡ್ಬೇಕು ಮೇಡಮ್, ಅದನ್ನ ಕ್ರಮ ತಗೋಬೇಕು. ಕ್ರಮ ತಗೊಬೇಕು. ಅದನ್ನ ಪೊಲೀಸರು ಕ್ರಮ ತಗೊಂಡು ಅದನ್ನ ಪೂರ್ವವಾಗಿ ನಿಲ್ಸ್ಬಿಡ್ಬೇಕು. ಅದು ಅಂದ್ರೆ ರಿಮೂವ್ ಮಾಡಿರೋದು ನಿಮ್ಗೆ ಏನು ತೊಂದರೆನೇ ಆಗ್ತಿದೆ ಅಂತ? ತೊಂದರೆನೇ ಆಗ್ತಾ ಇದೆ ಮೇಡಮ್. ಹೊಡಿತಾನೆ ಅವ್ರು, ಇನ್ನೂ ಜಾಸ್ತಿನೇ ಹೊಡಿತಾವ್ರೆ. ಬೇರೆ ದುಡ್ಡು ಗಿಡ್ಡು ಇಸ್ಕೊಂಡು ಹೊಡಿತಾವ್ರೆ ಅನಿಸ್ತದೆ ಅಂತ ಇದು ಗೊತ್ತಿಲ್ಲ ನಮ್ಗೆ. ಮಾಡ್ತಾ ಇರೋದು ಹೊಡಿತಾನೆ ಅವ್ರಿ. ತಿರ್ಗಾ ಬ್ಯಾನ್ ಆಗಿರೋದು ಅಂತ ಹೇಳವ್ರೆ, ಹೊಡಿತಾನೆ ಅವ್ರೆ. ಈಗ ಬೈಕ್ ಟ್ಯಾಕ್ಸಿನೆಲ್ಲ ಬ್ಯಾನ್ ಮಾಡಿದಾರಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ಬೋದಾ? ಏನಾದ್ರು ನಿಮ್ಗೆ ಒಳ್ಳೇದಾಗಿದೆಯಾ ಬೈಕ್? ಆಗಿದೆ ಮ್ಯಾಮ್, ಒಳ್ಳೇದಂತಲ್ಲ, ಒಳ್ಳೇದಾಗಿದೆ. ಎಸ್ಪೆಷಲಿ ಸರ್ಕಾರ ಮಾಡಿರೋದು ಕರೆಕ್ಟ್ ಆಗೈತೆ. ಹೈಕೋರ್ಟ್ ಮಾಡಿರೋದು. ಇವಾಗ ನಮಗೂ ಫಸ್ಟ್ ಡ್ಯೂಟಿ ಎಲ್ಲ ಇರ್ದಾಗ ಇರಲಿಲ್ಲ. ಮನೆ ಬಾಡಿಗೆ ಅಂತ ಆ ಖರ್ಚು ಈ ಖರ್ಚು ಎಲ್ಲ ಇರೋದು ನೋಡಿದ್ರೆ ಡೈಲಿ 1,500 ಬೇಕು ನಮಗೆ. ಇವಾಗೇನು ಸ್ವಲ್ಪ ಪರವಾಗಿಲ್ಲ ಮ್ಯಾಮ್, ದುಡ್ಕೋಬಹುದು. ನಮ್ಗೆ ಆರ್ಡರ್ಗಳೆಲ್ಲ ಸಿಗ್ತೈತೆ, ಮಾಡ್ಬೋದು. ಅಂದ್ರೆ ನಿಮ್ಗೆ ಖುಷಿ ಆಗಿದೆ ಸರ್ಕಾರ ಮಾಡಿರೋ ಯೋಜನೆ? ಹ್ಞೂ ಮ್ಯಾಮ್, ಖುಷಿ ಆಗ್ಲೇಬೇಕು. ಇಲ್ಲಾಂದ್ರೆ ನಾವು ತುಂಬಾ ಪ್ರಾಬ್ಲಮ್ ಇದ್ರಿ. ಇದು ನಾವು ದುಡ್ಕೊಂತ ಇವಾಗ ಮಾಡ್ತೀವಿ ಅನ್ನೋದು ಏನೋ ಯೂಸ್ ಆಗುತ್ತಲ್ಲ. ಫಸ್ಟ್ ಆದ್ರೆ ತುಂಬಾ ಕಷ್ಟ ಇರೋದು, ಇವಾಗ ಒಳ್ಳೇದಾಗಿದೆ. ಬೈಕ್ ಟ್ಯಾಕ್ಸಿನೆಲ್ಲ ಬ್ಯಾನ್ ಮಾಡಿದಾರಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳ್ಬೋದಾ? ನಿಮ್ಗೆ ಒಳ್ಳೇದಾಗಿದ್ಯಾ ಅಂತ? ಏನು ಒಳ್ಳೇದೇನು ಆಗಿಲ್ಲ ಮೇಡಮ್. ಇವಾಗ ಓಡಿಸ್ತಾ ಇದಾರೆ ಹಂಗೆ, ಒಬ್ಬರು ಮಾಡ್ಕೊಂಡು ಹೊಡಿತಾ ಇದಾರೆ. ಆ ಥರದ ಅನುಕೂಲ ಏನು ಆಗಿಲ್ಲ ಮೇಡಮ್. ನಮಗೆ ಬ್ಯಾನ್ ಆಗಿದೆ ಅಷ್ಟೇ, ಏನು ಉಪಯೋಗ ಬರ್ತಾ ಇಲ್ಲ. ಇನ್ನೂ ಓಡಿಸ್ತಾನೆ ಇದ್ದಾರೆ.